ಪಿಎಂ ಶ್ರೀ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಬೆಟ್ಟು 23 ಫೆಬ್ರವರಿ 2026ರಂದು ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ 8ನೇ ತರಗತಿಯ ಮಕ್ಕಳು ವಿಜ್ಞಾನದ ಸರಳ ಪ್ರಯೋಗಗಳನ್ನು ಮಾಡಿದರು. ಯಾವುದೇ ವಸ್ತು ಉರಿಯಲು ಆಮ್ಲಜನಕದ ಅವಶ್ಯಕತೆ ಹಾಗೂ ಗಾಳಿಯ ಒತ್ತಡ ಇದರ ಬಗ್ಗೆ ಸರಳ ಪ್ರಯೋಗಗಳನ್ನು ಮಾಡಿ ವಿವರಣೆಯನ್ನು ನೀಡಿದರು. ಇವತ್ತಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆಯನ್ನು ನಡೆಸಲಿದ್ದಾರೆ 8ನೇ ತರಗತಿ ವಿದ್ಯಾರ್ಥಿಗಳು. ವಿಷಯ ಸರಳ ಪ್ರಯೋಗ. ಈಗ ಕ್ಯಾಂಡಲ್ ಉರಿತಿದೆ ಯಾಕೆ? ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ 21% ಆಕ್ಸಿಜನ್ ಇದೆ. ಈಗ ನಾನಿದ್ರ ಮೇಲೆ ಗ್ಲಾಸ್ ಮುಚ್ತೇನೆ. ಈಗ ಇದರಲ್ಲಿ ನೀರಿಷ್ಟು ಮಾತ್ರ ಯಾಕೆ ಮೇಲೆ ಬಂತು? ತುಂಬಾ ಬರ್ಲಿಲ್ಲ. ಮತ್ತೆ ಮೇಣದ ಬತ್ತಿ ಏನಾಯ್ತು? ಯಾಕೆ ಆರಿಯೋಯ್ತು? ಯಾಕಂದ್ರೆ ಈ ಗ್ಲಾಸ್ ಒಳಗೆ ಎಷ್ಟು ಆಕ್ಸಿಜನ್ ಇತ್ತು ಅಷ್ಟು ಮಾತ್ರ ನೀರ್ ಮೇಲೆ ಬಂತು. ಮತ್ತೆ ಮೇಣದ ಬತ್ತಿ ಅಷ್ಟು ಮಾತ್ರ ಉರಿಯಿತು. ಯಾವುದೇ ಒಂದು ವಸ್ತು ಉರಿಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಅತಿ ಅಗತ್ಯ ಎಂದು ನಾವು ಈ ಪ್ರಯೋಗದಿಂದ ತಿಳ್ಕೊತೀವಿ. ಇಲ್ಲೊಂದು ಖಾಲಿ ಲೋಟ ಇದೆ, ಇದಕ್ಕೆ ಒಂದು ಲೋಟ ಫುಲ್ ನೀರ್ ಹಾಕ್ತೀನಿ. ಇದನ್ನೀಗ ನಾನು ಕವಚ ಹಾಕ್ತೀನಿ. ಖಾಲಿ ಕವಚ ಹಾಕಿದ್ರೆ ಏನಾಗ್ತದೆ? ಅದಕ್ಕೆ ನಾನು ರಟ್ಟಿಟ್ಟು ಕವಚ ಹಾಕ್ತೀನಿ. ಯಾಕೆ ಜಲ್ಲಿಲ್ಲ ಇದು? ಮ್ಯಾಜಿಕ್. ಯಾಕೆಂದರೆ ಇದು ಲೋಟದ ಹೊರಗಿನ ಗಾಳಿಯ ಒತ್ತಡವು ಹೆಚ್ಚಿರುತ್ತದೆ ಮತ್ತು ಒಳಗಿನ ಒತ್ತಡವು ಕಡಿಮೆ ಇರುತ್ತದೆ. ನೀರನ್ನು ಹೊರಗೆ ಬರಲಿಕ್ಕೆ ಒಳಗಿನ ಗಾಳಿಯ ಒತ್ತಡವು ಬಿಡುವುದಿಲ್ಲ, ಹೊರಗಿನ ಗಾಳಿಯ ಒತ್ತಡವು ಬಿಡುವುದಿಲ್ಲ.